ಗಮನಕ್ಕೆ ಬರಬೇಕು. ಅಲ್ಲಿ ಧ್ಯಾನ ಮಂದಿರ ಅಂತಿದೆ, ಅದು ಶ್ರೀಗಳು ವಾಸಿಸಿದ ಜಾಗ. ಅದನ್ನು ನಾವು ಒಂದು ಜಿಜ್ಞಾಸುಗಳಿಗೆ ಅದನ್ನು ನೋಡಲಿಕ್ಕೆ ಅರೇಂಜ್ಮೆಂಟ್ ಮಾಡಿದ್ವಿ. ಎದುರುಗಡೆ ಸಮಾಧಿ ಮಂದಿರ ಇದೆ, ಅಲ್ಲಿ ಪಕ್ಕದಲ್ಲಿ ದಿವ್ಯ ದೇವಾಲಯ ಅನ್ನೋದಿದೆ. ಅದನ್ನು ದರ್ಶನ ಪಡೀಲಿಕ್ಕೆ ಭಾಳ ಕೆಲವು ನಿಯಮಗಳು, ಭಾಳ ನಿಷ್ಠುರವಾದಂಥ ನಿಯಮಗಳಿವೆ. ಅದರ ಪ್ರಕಾರ ನೀವು ದರ್ಶನಗಳನ್ನು ಮುಂಚಿತವಾಗಿ ಹೆಸರು ಹಚ್ಚಿ ಪಡ್ಕೋಬೋದು. ಅಲ್ಲಿ ಬ್ರಹ್ಮ ವಿಹಾರ ಅಂತ ಹೇಳಿದೆ, ಪ್ರತಿದಿನ ದೈನಂದಿನ ಪೂಜೆ ಪುನಸ್ಕಾರ. ಮತ್ತು ಶ್ರೀಗಳು ನಮ್ಮ ಯೋಗ ಶಿಬಿರಾರ್ಥಿ, ನಾನು ಯೋಗ ಶಿಬಿರಾರ್ಥಿ ಇದ್ದಾಗ ಅಲ್ಲಿಯೇ ಪ್ರವಚನಗಳನ್ನು ಯೋಗ ಶಿಬಿರವನ್ನು ಮಾಡ್ತೇವೆ. ಅದಾದಮೇಲೆ ಪ್ರಸಾದ ಇದೆ ಉಚಿತವಾಗಿ. ರೂಮ್ಗಳ ಲಭ್ಯತೆ ಇದೆ. ಸುಮೇರು ಅನ್ನುವಂಥ ಬಿಲ್ಡಿಂಗಲ್ಲಿ ರೂಮ್ಗಳಿವೆ, ಉಚಿತವಾಗಿ ರೂಮ್ಗಳು. ಅಲ್ಲಿ ಒಬ್ಬರು ಸಾಧಕರಾದ ಶ್ರೀಗಳ ಪ್ರಕಾರ ನಾವು ಅದನ್ನೆಲ್ಲ ನೋಡ್ಕೋತ ಹೊಂಟೇವೆ. ಆ ಸಾಧಕರಿಂದ ನೀವು ಶಿವಯೋಗ ಪ್ರಾತ್ಯಕ್ಷಿಕೆಯನ್ನು ಪಡಿಬೋದು, ಬಲವಿಂಜಿ ಅಂತ ಹೇಳಿ. ಇಷ್ಟು ನಿಮ್ಮ ಗಮನಕ್ಕೆ ಬಂದರೆ ನಿಮ್ಮ ಸಾಧನೆಗೆ ಇವು ಯಾವುದಾದರೂ ಸೌಲಭ್ಯಗಳು ಉಪಯೋಗ ಆದರೆ ಸಾಕು. ಇನ್ನು ಶ್ರೀಗಳ ಸಾಧನೆಗೆ ಬರೋಣ. ಅವರ ಶಿವಯೋಗ ಅನ್ನೋದು ಬಹಳ ವಿಶೇಷವಾದಂಥದ್ದು. ಶಿವಯೋಗ ಏನಿದೆ ಶಿವಯೋಗದಲ್ಲಿ ಮೂಲತಃ ಕ್ರಮ ಅಂತಂದ್ರೆ, ನಾವು ಮೊದಲು ಭೌತಿಕ ಪೂಜೆಯನ್ನು ಮಾಡ್ತೇವೆ. ಇಷ್ಟಲಿಂಗದ ಭೌತಿಕ ಪೂಜೆ ಅಂದರೆ ನಮ್ಮ ಮನಸ್ಸು, ನಮ್ಮ ಶರೀರ ಮೊದಲು ಮಗ್ನನಾಗಬೇಕು. ಅದಾದಮೇಲೆ ಈ ಎಲ್ಲ ಪದಾರ್ಥಗಳನ್ನು ಪಕ್ಕಕ್ಕಿಟ್ಟು ಆ ಲಿಂಗಕ್ಕೆ ಪಣತಿ ಅಥವಾ ಆರತಿಯನ್ನು ಮಾಡ್ತೀವಿ. ಆ ದೀಪವನ್ನು ಎಡಭುಜದ ಹಿಂಬದಿ ಇಡಬೇಕು. ಆ ದೀಪದ ಬಿಂಬ ಇಷ್ಟಲಿಂಗದ ಮೇಲೆ ಮೂಡಬೇಕು. ಅದು ಈ ರೀತಿ ಇದು ದೀಪ, ಇದು ಎಡಗೈಯಲ್ಲಿ ಇಷ್ಟಲಿಂಗ. ಇದರ ಬಿಂಬದ ಮೇಲೆ ನೀವು ಕಣ್ಣಿನಿಂದ ರಾಟಕ ಮಾಡಿದಾಗ ಏನು ಆಕೈತೆ ಅನ್ನೋದು ನಮ್ಮ ಮುಂದಿನ ವಿಷಯ. ಈ ದೀಪದ ಬಿಂಬ ಲಿಂಗದ ಮೇಲೆ ಬೀಳಬೇಕು. ಇದರ ಮೇಲೆ ನೀವು ಅನಿಮಿಷ ದೃಷ್ಟಿ, ಮೀನು ಕಣ್ಣ ದೃಷ್ಟಿಯಿಂದ ನೋಡಬೇಕು. ಅದು ಶಿವಯೋಗದ ಮೂಲ ಕ್ರಿಯೆ. ಆದಮೇಲೆ ನಾವೇನು ಮಾಡ್ತೀವಿ, ಈ ಶಿವಯೋಗದ ಆರಂಭದಲ್ಲಿ ನೂಲಿನ ಬಟ್ಟೆಗೆ ಇಷ್ಟಲಿಂಗವನ್ನು ತೀಡುತ್ತೇವೆ ಒಂದ ದಿಕ್ಕಿನಲ್ಲಿ. ಇದು ಒಂದನೇ ಸಾಧನೆ, ಒಂದನೇ ಹಂತ. ಎರಡನೇದು ಎಡಗೈಯಲ್ಲಿ ಇಷ್ಟಲಿಂಗವನ್ನು ಇಡ್ತೇವೆ. ಮೂರನೇದು 10 ಇಂಚು ಅಂತರದಲ್ಲಿ ನನ್ನ ಶರೀರ, ನನ್ನ ಮೆದುಳು, ನನ್ನ ಕಣ್ಣುಗಳು, ನನಗೆ ತಕ್ಕಂಥ ಇಷ್ಟಲಿಂಗವನ್ನು ನಾನು ತಯಾರು ಮಾಡ್ಕೋಬೇಕು. ಪ್ಯಾಕೆಟ್ ಸಿಕ್ಕದಲ್ಲ. ಯಾಕಂದ್ರೆ ನನ್ನ ಶರೀರದ ಅನುಪಾತಕ್ಕೆ ತಕ್ಕಂತೆ ಅದನ್ನು ತಯಾರು ಮಾಡ್ತಾರೆ. ವೈಜ್ಞಾನಿಕವಾಗಿ ಅದನ್ನು ತಯಾರು ಮಾಡಬೇಕು. ಆ ಲಿಂಗದ ಇಷ್ಟು 10 ಇಂಚು ಅಂತರದಲ್ಲಿ ನಾನು ತ್ರಾಟಕ ಮಾಡಬೇಕು. ಅದರ ಮೇಲೆ ಇಲ್ಲಿ ಏನಾಗ್ತೈತೆ ಅಂತಂದ್ರೆ, ಇಷ್ಟಲಿಂಗದ ಮೇಲಿನ ಆ ದೀಪದ ಬಿಂಬ ಏನು ಬೀಳ್ತದ ಅದನ್ನು ನಾನು ತ್ರಾಟಕ ಮಾಡಲಿಕ್ಕೆ 3 ಹಂತಗಳು, ಪಿಪೀಲಿಕ, ದರ್ದುರಿ, ವಿಹಂಗಮ ಅಂತೇಳಿ 3 ರೀತಿಯ ತ್ರಾಟಕದ ಹಂತಗಳು. ಇದನ್ನು ಮಾಡಿದ ಕಣ್ಣುಗಳ ಮುಖಾಂತರ ವಿಕಿರಣಗಳು, ಅವು ಫೋಟೋ ಎಮಿಷನ್ ಇರಲಿ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರಲಿ, ಅವು ನಮ್ಮ ಕಣ್ಣಿನ ಮುಖಾಂತರ ಆಪ್ಟಿಕ್ ಥಲಾಮಿಕ್ ನರ್ವ್ಸ್ ಮುಖಾಂತರ, ರೆಟಿನಾದ ಹಿಂಬದಿ ಇರುವ ಆ ನರ್ವ್ಗಳ ಮುಖಾಂತರ ಬ್ರೈನಿಗೆ ಸಾಗಿಸಲ್ಪಡ್ತಾವೆ, ಮೆದುಳಿಗೆ. ಮೆದುಳಿನ 4 ಪಟಲಗಳಲ್ಲಿ ಅಥವಾ ಕುಹರಗಳಲ್ಲಿ 4 ವೆಂಟ್ರಿಕಲ್ಸ್ ಆಫ್ ಬ್ರೈನ್. ಅದರಲ್ಲಿ 3ನೇ ಕುಹರ ಏನಿದೆ, 3rd ವೆಂಟ್ರಿಕಲ್, ಅಲ್ಲಿ ಪೀನಿಯಲ್ ಗ್ರಂಥಿ ಎನ್ನುವಂಥ ಒಂದು ಗ್ರಂಥಿ ಇದೆ. ಆ ಗ್ರಂಥಿ ಜಾಗೃತ ಮಾಡಿಕೊಳ್ಳುವುದೇ ನಮ್ಮ ಶಿವಯೋಗದ ಉದ್ದೇಶ. ಅದನ್ನು ಬೇರೆಯವರು ಬೇರೆ ಬೇರೆ ರೀತಿ ಕರೆದು, ಅದನ್ನು ವಿಜ್ಞಾನಿಗಳು ಪೀನಿಯಲ್ ಗ್ರಂಥಿ ಅಂತ ಕರೆದ್ರು, ಶರಣರು ಮಹಾಲಿಂಗ ಅಂತ ಕರೆದ್ರು, ಅವರು ಅದನ್ನು ಕದಳಿಯ ಬಣ್ಣದಲ್ಲಿಯ ಚನ್ನಮಲ್ಲಿಕಾರ್ಜುನ ದೇವ ಅಂತ ಕರೆದ್ರು, ಅದನ್ನೇ ಅಲ್ಲಮ್ಮ ಪ್ರಭುದೇವರು ಗುಹೇಶ್ವರ ಅಂತ ಕರೆದ್ರು, ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತ ಏನು ಕರೆದ್ರು. ಇವೆಲ್ಲ ಹೊರಗಿನ ಲಿಂಗಗಳಲ್ಲ, ಭೌಗೋಳಿಕ ಲಿಂಗಗಳಲ್ಲ. ಅದನ್ನ ಹೆಸರು ಬಳಸಿದ್ರೆ ನಿಜ. ಆದ್ರೆ ಆ ಲಿಂಗ ಏನಿದೆ, ಈ ಮೆದುಳಿನ 3ನೇ ಕುಹರದಲ್ಲಿರುವ ಆ ಪೀನಿಯಲ್ ಗ್ರಂಥಿಯ ಜಾಗೃತಿಯ ಸಂಕೇತ. ಈ ಪೀನಿಯಲ್ ಗ್ರಂಥಿಗೆ ನಾವು ಹೋಗಿದ್ದ ಮುಂಚೆ ಏನು ವಿಜ್ಞಾನ ಇಲ್ಲಿ ಅಡಗಿದೆ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಬೇಕು. ಅಂದರೆ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಇವತ್ತು 100-200 ವರ್ಷಗಳ ಹಿಂದೆ ಏನು ಸಂಶೋಧನೆ ಆಗಿದೆ ಆ ಇಂಗ್ಲೀಷ್ ಸೂತ್ರಗಳನ್ನು ಅಚ್ಚು ಕನ್ನಡದಲ್ಲಿ ಹೇಳಿದರು. ಯಾವ ರೀತಿ ಅಂದರೆ, ನಾವು ಫ್ಯಾರಡೇಸ್ ಲಾಸ್ ಅಂತ ಕಲ್ತೇವೆ ಫಿಸಿಕ್ಸ್ದಲ್ಲಿ, ಮಾಡರ್ನ್ ಫಿಸಿಕ್ಸ್. ಅವರು ವಿದ್ಯುತ್ತನ್ನು ನಿರ್ಮಾಣ ಮಾಡಲಿಕ್ಕೆ 3 ವಿಧಾನಗಳನ್ನು ಹೇಳಿದರು. ಒಂದು ಫ್ರಿಕ್ಷನ್, ಎರಡನೇದು ಕಾಂಟ್ಯಾಕ್ಟ್, ಮೂರನೇದು ಇಂಡಕ್ಷನ್. ಈ 3 ಈ ಶಿವಯೋಗದ ಪ್ರಾಕ್ಟೀಸ್ನಲ್ಲಿ ಅಳವಟ್ಟಿದೆ. ನೂಲಿನ ಬಟ್ಟೆಗೆ ನಾವು ತೀಡುತ್ತೇವೆ ಇಷ್ಟಲಿಂಗವನ್ನು, ಅದು ಫ್ರಿಕ್ಷನ್, ಘರ್ಷಣೆ. ಈಗ ನಾವು ಅಥವಾ ಇದ್ದಾಗ ಹಣಿಗೆ ಹಿಡ್ಕೊಂಡ್ರೆ ಹಳೆಯ ಚೂರುಗಳನ್ನು ಆಕರ್ಷಣೆ ಮಾಡ್ತದೆ ಅಂತ ನೋಡಿದ್ವಿ. ಇದು ಒಂದು ಸಾಕ್ಷಿ.
ಸೊ ಈ ರೀತಿ ಘರ್ಷಣೆಯಿಂದ ಅಂದರೆ ಫ್ರಿಕ್ಷನ್ದಿಂದ ಮೊದಲ ನಿಯಮ ಫ್ಯಾರಡೇಸ್ ಮೊದಲ ನಿಯಮದ ಮುಖಾಂತರ ನಾವು ಆರಂಭ ಮಾಡ್ತೇವೆ. ಎರಡನೇದು ಎಡಹಸ್ತದಲ್ಲಿ ಇಡ್ತೇವೆ. ಇದು ಕಾಂಟ್ಯಾಕ್ಟ್ ಸ್ಪರ್ಶಣೆ. ಒಂದನೇದು ಘರ್ಷಣೆ, ಎರಡನೇದು ಸ್ಪರ್ಶಣೆ. ಮೂರನೇದು 10 ಇಂಚು ಅಂತರದಲ್ಲಿ ನಾವು ಅದನ್ನು ನೋಡ್ತೇವೆ. ತ್ರಾಟಕ ಅದಕ್ಕೆ ಅನಿಮಿಷ ದೃಷ್ಟಿ ಅಂತ ಅಂತಾರೆ, ನೀಲಕಂಠ ದೃಷ್ಟಿ ಅಂತಾರೆ, ಅರೆಕರದ ದೃಷ್ಟಿ ಅಂತೇಳಿ ಅಂತಾರೆ. ಅನಿಮಿಷ ದೃಷ್ಟಿಯಲ್ಲಿ ನಾವು ನೋಡ್ತೇವೆ. ಅದು ಇಂಡಕ್ಷನ್ ಅಂದರೆ ಪ್ರೇರಣೆ. ಇಲ್ಲಿ ಫ್ಯಾರಡೇಸ್ ಲಾಸ್ ಇವು ಎಲ್ಲವೂ ಅಳವಟ್ಟಿವೆ ಅನ್ನೋದಕ್ಕೆ ತಮ್ಮ ಗಮನಕ್ಕೆ ಬಂದರೆ ಸಾಕು. ಇನ್ನು ಈ 10 ಇಂಚು ಅಂತರದಲ್ಲಿ ಯಾಕನ್ನೋ ಪ್ರಶ್ನೆ, ಯಾಕೆ 11 ಅಲ್ಲ 9 ಅಲ್ಲ? ನಾವು ಫಿಸಿಕ್ಸ್ದಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ದಲ್ಲಿ ಕಲ್ತಿದ್ವಿ. ಆಪ್ಟಿಕ್ಸ್ದಲ್ಲಿ ಟು ಗೆಟ್ ರಿಯಲ್ ಇಮೇಜ್ ಆಬ್ಜೆಕ್ಟ್ ಶುಡ್ ಬಿ ಆಟ್ ದ ಫೋಕಲ್ ಡಿಸ್ಟೆನ್ಸ್ ಅಂತ. ನಾವು ನೈಜ ಬಿಂಬವನ್ನು ಪಡಿಬೇಕಾತಂದ್ರೆ ಆ ವಸ್ತು ಅದು ಫೋಕಲ್ ಲೆಂತ್ ಅಥವಾ ಫೋಕಲ್ ಡಿಸ್ಟೆನ್ಸಲ್ಲಿ ಇರಬೇಕು. ಈ ಫೋಕಲ್ ಡಿಸ್ಟೆನ್ಸನ್ನು ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಈ 10 ಇಂಚುಗಳ ಈ ವ್ಯತ್ಯಾಸವನ್ನು ನಾವು ಮೇಂಟೈನ್ ಮಾಡ್ತೇವೆ. ಇದರಿಂದ ಫೋಕಲ್ ಡಿಸ್ಟೆನ್ಸ್ ನಮಗೆ ಸಿಗ್ತೈತಿ. ಅಂದರೆ ರೆಟಿನಾದ ಮೇಲೆ ಬೀಳುವ ಈ ಬಿಂಬ ಅದು ನೈಜ ಬಿಂಬ. ಇದರಿಂದ ಕೋನ್ಸ್ ಆ್ಯಂಡ್ ರಾಡ್ಸ್ ಮುಖಾಂತರ ನಮಗೆ ಆಕೃತಿಗಳು ಮೆದುಳಿಗೆ ಸಾಗಿಸಲ್ಪಡ್ತಾವೆ. ಮತ್ತೊಂದು ಶ್ರೀಗಳಿಗೆ ಒಬ್ಬರು ಪ್ರಶ್ನೆ ಕೇಳಿದ ಫಾರಿನರ್ಸ್, ಎಡಗೈಯೊಳಗೆ ಯಾಕೆ ಇಲ್ಲ ಹೇಳ್ಕೊತೀರಿ, ಅದು ಅಶುಭ ಕೈಯನ್ನು ಮಂದಿ ಎರಡು ಧರ್ಮಗಳ ಅದಾವ. ಅವಾಗ ಶ್ರೀಗಳು ಏನು ಹೇಳಿದ್ರನ್ನ ಶರಣರಿಗೆ ಪೌರಾಣಿಕ ದೃಷ್ಟಿಕೋನ ಇಲ್ಲ, ವೈಜ್ಞಾನಿಕ ದೃಷ್ಟಿಕೋನ. ನಾವು ಪೌರಾಣಿಕವಾಗಿ ನೋಡ್ತೇವೆ, ಬಲಗಡೆ ಶಿವ, ಎಡಗಡೆ ಪಾರ್ವತಿ, ಅರ್ಧನಾರೀಶ್ವರ ಅಂತೇಳಿ. ಇಲ್ಲಿ ಶರಣರಿಗೆ ಏನು ಅರ್ಥ ಆಯಿತು ಅಂದ್ರೆ ವೈಜ್ಞಾನಿಕವಾಗಿ ಏನು ಮಾಡಿದಂದ್ರೆ ನಮ್ಮ ಶರೀರ ದ್ವಿಪಾರ್ಶ್ವ ಸಮಮಿತಿ ಅಕ್ಷವನ್ನು ಹೊಂದಿದೆ, ಬೈಲ್ಯಾಟರಲ್ ಸಿಮೆಟ್ರಿಕ್ ಆಕ್ಸೆಸ್. ಅಂದರೆ ನಮ್ಮ ಬಲ ಶರೀರದ ಭಾಗ ಎಡ ಶರೀರದ ಭಾಗದ ತದ್ರೂಪ ಅಂದರೆ ಮಿರರ್ ಇಮೇಜ್. ಬಲಗಡೆ ಪ್ರೋಟಾನ್ಸ್ಗಳು ಭಾಳ ಅದಾವೆ, ಎಡಗಡೆ ಇಲೆಕ್ಟ್ರಾನ್ಸ್ಗಳು ಭಾಳ ಅದಾವೆ. ಇಲೆಕ್ಟ್ರಾನ್ಸ್ಗಳು ಪ್ರೋಟಾನ್ಗಳಿಗಿಂತ ಶಕ್ತಿಶಾಲಿ ಅಂತೇಳಿ ಎಡಹಸ್ತದಲ್ಲಿಯೇ ಇಷ್ಟಲಿಂಗವನ್ನು ಇಟ್ಕೊಳ್ಬೇಕು. ಇದು ವಾಮಪೀಠದೋಳು ಅಂತೇಳಿ ಅವ್ರ ವಚನದಲ್ಲಿ ಬಂತು. ಇದು ಒಂದು ಕಾರಣ.